ಹರ ದೇವರಲ್ಲ ಎನ್ನುವುದು ರಾಮ ಭಕ್ತರ ವಾದವೇ ಅಲ್ಲ. ಹರ ದೇವ ಹೌದು, ಆದರೆ ತರಣಿ ವಂಶ ಪ್ರದೀಪ. ವರ್ತಮಾನ ಕಾಲದಲ್ಲಿ ಶ್ರೀಹರಿಯೇ ರಾಮಾವತಾರವನ್ನು ಧರಿಸಿ ಧರೆಗೆ ಬಂದಿರುವವ ಎನ್ನುವ ಪರಮ ಸತ್ಯವನ್ನು ಲೋಕದಲ್ಲಿರುವಂತ ಪರಮಜ್ಞಾನಿಗಳು ತಿಳಿದಿದ್ದಾರೆ. ಆದ್ದರಿಂದ ಹರಿಯ ಪುರಗವನ್ನು ಬಂಧಿಸುವುದರ ಮೂಲಕ ಹರಿಕಾರ್ಯಕ್ಕೆ ನೀವು ಭಂಗವನ್ನು ಕೊಡ್ತಾ ಇದ್ದೀರಿ. ಅದನ್ನು ಬಿಟ್ಟು ಮಣಿಗ ಉಳಿತೀಯ ನೀನು. ಇಲ್ಲ ಅಂತಾದ್ರೆ ಯಮನಾಲಯಕ್ಕೆ ಬಂಧಿಸಿದ್ದೆ ದೂರ ಕೊಡುವುದಕ್ಕೆ ಬಿಡುವುದಿಲ್ಲ. ಇದು ನಮ್ಮ ಪ್ರಭುವಿನ ಇಚ್ಛೆ. ಯಾರೋ ಒಬ್ಬಾತ ಕುದುರೆಯನ್ನು ಕಟ್ಟಿದ್ದಾನೆ ಎಂಬಲ್ಲಿಗೆ ಹೋಗಿ ತುಳುಕುವುದಲ್ಲ. ಮೊದಲು ಸಾವನ ಪ್ರಯತ್ನ ಮಾಡಬೇಕು. ನೀನು ಸಾಯುವಂತಾದ್ರೆ ನಿನ್ನನ್ನು ಉಳಿಸುವ ಪ್ರಯತ್ನ ಮಾಡೋಣ ಅಂತ ಬಂದಿರುವುದು. ನಿನಗೆ ಉಳಿಯುವ ಕಾಲ ಇಲ್ಲ ಅಂತಾದ್ರೆ, ನಿನಗೆ ಬದುಕು ಬೇಡ ಅಂತಾದ್ರೆ ನಾವೇನ್ ಮಾಡ್ಲಿಕ್ಕೂ ಆಗುವುದಿಲ್ಲ. ನಿನ್ನನ್ನು ತುಡುಕುವುದಕ್ಕೆ ತರೆಯುವುದಕ್ಕೆ ರಾಮ ಬೇಡ, ರಾಮ ಸೇನೆ ಬೇಡ, ರಾಮದಾಸ ಒಪ್ಪ ಏನ್ ಮಾಡ್ಬೇಕು ಇವತ್ತು ಇಲ್ಲಿ ನಾನು ನಿನ್ನ ಮೈ ಮುಟ್ಟುವುದಿಲ್ಲ. ಇದೇ ಆಗದೆ ಇದ್ದದ್ದು ಹೇಳುದು ಕಳ್ಳಿದ್ರಲ್ಲ ಇನ್ನು ನೋಡುವ ಹೇಳಿದ್ದೇನೆ ನೇಮವನ್ನು ತಾರದೇ ಇದ್ದ ಕಾರಣ ನನಗೆ ನಿನ್ನನ್ನು ತೆರೆಯುವ ಅಪ್ಪಣೆ ಇಲ್ಲದೆ ಹೋದ ಕಾರಣ ನಾನು ಹೇಳ್ತೇನೆ ದಾಸ. ನಾನು ತಪ್ಪಿಸಿಕೊಳ್ಳುವುದು ಒಳ್ಳೆಯ ಉಪಾಯ ಅಲ್ಲ, ನಾನು ಹೇಳಿದ್ದೆ ಹಾಗೆ ತಪ್ಪಿಸಿಕೊಳ್ಳುವುದಲ್ಲ. ಈ ದಾಸರ ಕೆಲಸವೇ ಅಷ್ಟು ಹೇಳಿದಷ್ಟು ಮಾಡುವುದು. ಅದೇ ದಾಸರ ಕೆಲಸ ಹೇಳಿದಷ್ಟು ಮಾಡುವುದಲ್ಲ, ದಾಸರ ಕೆಲಸ ಹೇಳ್ತಾ ಹೋಗುವುದಲ್ಲ. ತಾರದಿನ ನೇಮವನ್ನು ನಾನು ನೇಮವನ್ನು ತಂದೆ ಅಂತಾದ್ರೆ ನಿನ್ನನ್ನು ಇಲ್ಲಿ ಮುಗಿಸ್ತಿದ್ದೆ. ನಾಳೆ ಯುದ್ಧ ಆಗ್ತಾ ಇರಲಿಲ್ಲ. ನೇಮ ತೆಗೆದುಕೊಂಡೇ ಬಾ. ಇಲ್ಲ ಬರ್ತೇನೆ, ಇನ್ನು ಬರ್ತೇನೆ, ಇನ್ನು ಹಾಗೆ ಬರ್ತೇನೆ. ಇನ್ನು ನಿನ್ನಲ್ಲಿ ಸಾಮ ಇಲ್ಲ. ನೀನೊಬ್ಬ ಮೂರ್ಖ ಶಿಖಾಮಣಿ. ಇನ್ನಷ್ಟು ದೊಡ್ಡದಲ್ಲ, ಅಲ್ಪ ದೊಡ್ಡ ನೀನು. ಇನ್ನೆಷ್ಟಲ್ಲ ಸಾವೆ ನೋಡುವ ಹೋಗ್ತೇನೆ. ಈಗ ಬ್ರಹ್ಮ ಅಲ್ಲ ಏನು ಅಂತ ನಾಳೆ ಗೊತ್ತಾಗ್ತದೆ. ಬರ್ತೇನೆ ನಾನು ಈಗ ಇಲ್ಲಿಂದ ಹೋಗ್ತೇನೆ. ಬೇರೆ ಮುಸುಳು ಹಿಡ್ಕೊಂಡು ಬರ್ತೀಯ, ಇದೇ ಮುಸುಳು ಬರ್ತೀಯ. ನಿನಗೆ ಎಷ್ಟು ಮುಸುಳು ಉಂಟು? ಯಾಕೆ ಗೊತ್ತಾ, ನಿನಗೆ ಈ ಮುಸುಳು ಇಟ್ಟು ಹೋಗಿದೆ. ಬೇರೆ ಇದ್ದು ಮಾತಾಡಿ ಮಾಡಿ ಕಟ್ಟಿದ್ದು ಹೀಗಾಗಿದೆ. ಇಲ್ಲ ಎಲ್ಲ ಗೊತ್ತುಂಟು. ಅಲ್ಲ, ನಿನ್ನ ಮುಸುಳನ್ನು ಮೊದಲು ಹೀಗೆ ಮಾಡ್ತೇನೆ, ಆಮೇಲೆ ಕೊಡ್ತೇನೆ. ಹಾಗಾದ್ರೆ ನಾನೇ ನಿನ್ನ ಸ್ಥಾನವನ್ನು ತುಂಬಿ ನಿನ್ನನ್ನು ಮೀರಿ ಮಾಡ್ಬೋದು. ಹೊರಡ್ತೇನೆ ಈಗ, ಇಲ್ಲಿಂದ ಹೋಗ್ತೇನೆ. ಹೋಗ, ನಾಳೆ ನೋಡೋಣ. ನಾಳೆ ನಾನು ಈಗಲೇ ಸಿದ್ಧ ಇದ್ದೆ. ಒಂದು ದಿವಸ ನನಗೆ ಇವತ್ತು ಮುಗಿಸುವ ಮನಸ್ಸಿಲ್ಲ. ನಾಳೆ ನೋಡ್ಕೊಳ್ತೇನೆ. ನಾಳೆ ಬರ್ತೇನೆ. ನೀನೇ ಬರ್ಬೇಕು ಎದುರಿಗೆ. ನಾಳೆ ಶರವೃಷ್ಟಿ ನಡೆಯುತ್ತಾ ಮುಂದಕ್ಕೆ ಬರ್ತಾ ಇದ್ದೇನೆ. ನನ್ನ ಮಕ್ಕಳು ಉಭಯರನ್ನು, ನಮ್ಮ ಸೇನೆಯನ್ನು ಸಂವರಿಸುತ್ತಾ ಮುಂದಕ್ಕೆ ಬರುತ್ತಿರುವಂತಹ ಎಲ್ಲ ಶತ್ರುಘ್ನ ಬಿಡಲಾರೆ.
ಆಗಿರುವಂತಹ ನಾನು ಪುರದ ರಕ್ಷಕನಾಗಿರುವಂತಹ ಮಹಾರಾಜನಾಗಿರುವಂತಹ ವೀರಮಣಿಯೇ ನಾಶವಾದ ಅಂತಾದ್ರೆ ಪುರರಕ್ಷಣೆಗೆ ಬರಬೇಕಾದ್ದು ಆದ್ಯ ಕರ್ತವ್ಯ ಅಂತ ಭಾವಿಸಿ ಬಂದಿದ್ದೇನೆ. ಹೋಗಬೇಕಾದ್ದು ರಣಕ್ಷೇತ್ರಕ್ಕೆ. ಹೋಗುವ ಬಗೆ ಹೇಗೆ ಗೊತ್ತಾ? ಶೂಲಧಾರಿಯಾಗಿ ಪ್ರತ್ಯಕ್ಷ ಮೃತ್ಯುವಿನ ಹಾಗೆ ಆ ಶತ್ರುಘ್ನಿಗೆ. ಹಾಗಾಗಿ ಇಲ್ಲಿಯವರೆಗೆ ರಣಕ್ಷೇತ್ರದಲ್ಲಿ ಜಯ ನಿನ್ನದಾಗಿರಬಹುದು. ಶತ್ರುಘ್ನ ಅಂತ ಹೇಳಿದ್ರೆ ಅರ್ಥ ಏನು? ಬರುವ ವಿರೋಧಿಗೆ ವಿಘ್ನಕಾರಕ ರಣಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನೀನು ಮನಸ್ಸು ಮಾಡಿದ್ರೆ ನಿನ್ನ ವೈರಿಗೆ ನೀನೇ ಮೃತ್ಯು ಸಮಾನ ಅಂತಲೇ ಅರ್ಥ. ಆದ್ರೆ ಉಳಿದವರಿಗಾದೀತು, ನನಗೆಲ್ಲ ಗೊತ್ತಾಯ್ತಾ? ಬಂದವ ಯಾರು ಅಂತ ಪರೀಕ್ಷಿಸಿ ನೋಡು. ಅವಿತಿ ಹೇಳಿ ನಾನು ರುದ್ರಾಕ್ಷಿ ಸರ, ಚರ್ಮಾಂಬದ ಸರ, ಅಂತಹ ನೀನು ಈ ಹೊತ್ತು ಬಂದದ್ದು ನನ್ನನ್ನ ಅಪ್ಪಳಿಸ್ತಾ ಇದ್ದೀಯ. ಏನೂ ತಪ್ಪು ಮಾಡಲಿಲ್ಲ ನಾನು. ರಾಮನ ನಡೆ ಹೇಗೆ ನೋಡು. ಸಂಧಾನಕ್ಕೆಂದು ಆಂಜನೇಯನನ್ನ ಕಳುಹಿದ, ಅವ ಒಪ್ಪಲಿಲ್ಲ. ಯುದ್ಧ ಮಾಡಬೇಕಾದ್ದು ಅನಿವಾರ್ಯ ಅಂತ ಆ ವೀರಮಣಿಯನ್ನ ಗೆಲ್ಲಿದ. ನನ್ನಲ್ಲಿ ಹೋರಾಟ ಮಾಡುವಾಗ ಜಾಗ್ರತೆ ಮಾಡು. ಶತ್ರುಘ್ನ, ನೀನು ತಪ್ಪು ಮಾಡಿದ್ರಿಂದಲೇ ನಾನು ಇಲ್ಲಿಗೆ ಬರಬೇಕಾಯಿತು. ಯಾವ ತಪ್ಪು ಗೊತ್ತಾ?
ರಾಮಾನುಜನಾದಿನಿಂದ ಇಂತಹ ಕಾರ್ಯವನ್ನು ನಾನು ನಿರೀಕ್ಷಿಸೇ ಇರಲಿಲ್ಲ. ಯಾವ ತಪ್ಪು? ರಾಮ ಅಂದ್ರೆ ಯಾರು? ಆಚಾರದಿಂದ ಆದರ್ಶವನ್ನು ಬೋಧಿಸುತ್ತಾ ಮಾನವನಾಗಿ ಹುಟ್ಟಿ ದೇವಮಾನವನಾಗಿ ಇಂದು ಪ್ರಪಂಚದಲ್ಲಿ ಬೆಳೆದು ನಿಂತವನು. ಹೌದಪ್ಪ, ರಮಂತೆ ಯೋಗಿನಃ ಅಸ್ಮಿನ್ ರಾಮ. ಯೋಗಿಗಳು ಅವನನ್ನು ರಮಿಸುತ್ತಾರಂತೆ. ಯಾಕೆ? ಅವ ಎಲ್ಲೆಲ್ಲಿಯೂ ತಪ್ಪನ್ನೇ ಮಾಡದೇ ಇರುವುದರಿಂದ ಎಲ್ಲರಿಂದ ನಮಸ್ಕೃತನಾದನು. ಆದ್ರೆ ನೀನು ತಪ್ಪು ಮಾಡಿಬಿಟ್ಟಿಯಲ್ಲ. ಯಾವ ತಪ್ಪನ್ನು? ಯಾವುದು? ನಾನು ಇಲ್ಲಿ ನೆಲೆಸಿದ್ದೇನೆ ಎನ್ನುವುದು ನಿನಗೆ ಮೊದಲಾಗಿ ಗೊತ್ತಿದೆಯೋ ಎಂದು? ಈ ನಾಡಿಗೆ ಬಂದಾಗ ಇಲ್ಲಿ ಅರಸು ಕುದುರೆಯನ್ನು ಕಟ್ಟಿದಾಗ ಇಲ್ಲಿಯ ವಿದ್ಯಮಾನವನ್ನೆಲ್ಲ ಕೇಳಿ ತಿಳಿದವನಿರಬೇಕು. ಹಾಗಿದ್ದರೆ ರಜತಾದ್ರಿಯ ಒಡೆಯ ಶಿವ ಇಲ್ಲಿ ನೆಲೆಸಿದ್ದಾನೆ ಎನ್ನುವುದು ಗೊತ್ತಿದ್ದ ಮೇಲೆ ನನ್ನ ದೈವತ್ವದ ನೆಲೆಗೊಂದು ಗೌರವ ಕೊಡಬೇಕಿತ್ತ ಬೇಡ? ಈಗ ಅವ ಕಟ್ಟಿದ್ದಾನೆ, ಬಿಡಿಸಿಕೊಳ್ಳಬೇಕು. ಇವ ಹೇಳಿ ಕೇಳಿ ಹರನ ಭಕ್ತ. ಆದ್ದರಿಂದ ನಾವು ರಾಮ ಭಕ್ತರೇ ಹೊಡೆದಾಡಿಕೊಳ್ಳುವುದಕ್ಕಿಂತ ಪ್ರಕರಣವನ್ನು ದೇವರವರೆಗೆ ತೆಗೆದುಕೊಂಡು ಹೋಗೋಣ ಅಂತ ಯೋಚನೆ ಮಾಡಿ ಮೊದಲೇ ನನ್ನಲ್ಲಿಗೆ ಬಂದು ನೀನು ಹೇಳಿದ್ದೇ ಸತ್ಯ. ಆದರೆ ಈ ಯುದ್ಧ ಆಗ್ತಿತ್ತ? ಯುದ್ಧ ಆಗುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಇಷ್ಟು ಜನ ಸಾಯ್ತಿದ್ರ ಒಬ್ಬರೂ ಸಾಯ್ತಾ ಇರಲಿಲ್ಲ. ನಿನಗೆ ಕುದುರೆಯನ್ನು ಕೊಡಿಸಿ ಕಪ್ಪವನ್ನು ಕೊಡಿಸಿ ಮರ್ಯಾದೆಯಿಂದ ಕಳಿಸಿಕೊಡ್ತಾ ಇದ್ದೀನಿ. ಹೇಳಲಿಲ್ಲಲ್ಲ ಮತ್ತೆ ಯುದ್ಧಕ್ಕೆ ಯಾಕೆ ಬಂದ್ಯೋ? ಮತ್ತೆ